ಮತ್ತೊಂದು ಸಾರಿ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸುವವನಾಗಿದೆ. ಈ ದಿನದ ವಾಕ್ಯ ಭಾಗಕ್ಕಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 31ನೇ ವಚನವನ್ನ ತೆಗೆದುಕೊಂಡವನಾಗಿದ್ದ. ಈ ವಾಕ್ಯ ರೀತಿಯಾಗಿ ಹೇಳ್ತದೆ, ಹಾಗಾದರೆ ಈ ವಿಷಯಗಳಲ್ಲಿ ನಾನು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದಾರೆ, ನಮ್ಮನ್ನ ಎದುರಿಸುವವರು ಯಾರು ಎಂಬುದಾಗಿ. ಹೌದು ಪ್ರಿಯರೇ, ಈ ವಾಕ್ಯ ಹೇಳುವ ಹಾಗೆ ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನ ಎದುರಿಸುವವರು ಯಾರು? ಇಡೀ ಲೋಕವನ್ನ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನು ನಮ್ಮ ಸಂಗಡ ಇದ್ದಾನೆ. ದೇವರ ವಾಕ್ಯದಲ್ಲಿ ಅನೇಕ ವಾಗ್ದಾನಗಳನ್ನು ನಾವು ನೋಡ್ತೇವೆ. ದೇವರು ಈ ರೀತಿಯಾಗಿ ಹೇಳ್ತಾನೆ, ನಾನೆಂದಿಗೂ ನಿಮ್ಮನ್ನ ತೊರೆಯುವುದಿಲ್ಲ, ಕೈ ಬಿಡುವುದಿಲ್ಲ ಎಂಬುದಾಗಿ. ಸೊ ದೇವರು ಯಾವಾಗಲೂ ನಮ್ಮ ಸಂಗಡ ಇರುವವನಾಗಿದ್ದಾನೆ. ದೇವರು ನಮ್ಮ ಸಂಗಡ ಇರುವಾಗ ಯಾವ ಮನುಷ್ಯನು ನಮ್ಮನ್ನ ಸೋಲಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಯಾವ ಶಕ್ತಿಗಳು ಕೂಡ ನಮ್ಮನ್ನ ಸೋಲಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾದ್ರೆ ಈ ವಾಕ್ಯ ಹೇಳುವ ಹಾಗೆ ದೇವರು ನಮ್ಮ ಕಡೆ ಇದ್ದಾರೆ, ನಮ್ಮನ್ನ ಎದುರಿಸುವವರು ಯಾರು? ಏಕೆಂದ್ರೆ ಆತನು ವೈರಿಗಳ ಮುಂದೆ ಔತಣವನ್ನ ಏರ್ಪಡಿಸುವಂತ ದೇವರಾಗಿದ್ದಾನೆ. ಧರ್ಮೋಪದೇಶ ಕಾಂಡ 7ರಲ್ಲಿ 28ನೇ ಅಧ್ಯಾಯ 7ನೇ ವಚನದಲ್ಲಿ ಹೇಳ್ತದೆ, ನಿಮ್ಮ ವಿರುದ್ಧವಾಗಿ ಬರುವಂತ ವೈರಿಗಳು ಒಂದು ದಾರಿಯಿಂದ ಬಂದರೆ 7 ದಾರಿಗಳಲ್ಲಿ ಓಡಿ ಹೋಗುವರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಸೊ ದೇವರು ಅನೇಕ ಅದ್ಭುತಗಳನ್ನ ಸತ್ಯವೇದದಲ್ಲಿ ಮಾಡಿರುವುದನ್ನ ನಾವು ಕಾಣ್ತೇವೆ. ಯೆಹೋಷಾಫಾಟನಿಗೆ ವಿರುದ್ಧವಾಗಿ ವೈರಿಗಳು ಬಂದಾಗ ಯೆಹೋಷಾಫಾಟನ ಒಂದು ಮಾತನ್ನು ಹೇಳ್ತಾನೆ, ದೇವರೇ, ನನ್ನ ಕೈಲಿದು ಸಾಧ್ಯವಿಲ್ಲ, ನನ್ನ ಕಣ್ಣುಗಳು ನಿನ್ನನ್ನೇ ನೋಡ್ತದೆ ಎಂಬುದಾಗಿ ಹೇಳುವಾಗ ದೇವರು ಯೆಹೋಷಾಫಾಟನ ಪರವಾಗಿದ್ದು ಜಯವನ್ನು ಕೊಟ್ಟಿದ್ದನ್ನ ನಾವು ನೋಡ್ತೇವೆ. ಹಾಗೆ ಪ್ರಿಯರೇ, ದೇವರು ನಮ್ಮ ಸಂಗಡ ಇರುವಾಗ ನಾವು ಎಲ್ಲವನ್ನ ಜಯಿಸುವುದಕ್ಕೆ ಅದು ಸಾಧ್ಯವಾಗ್ತದೆ. ಹಾಗಾಗಿ ನಾವು ಯಾರ್ಯಾರು ಈ ವಾಕ್ಯವನ್ನ ಕೇಳ್ತಾ ಇದ್ದೇವೋ, ದೇವರು ನಮ್ಮ ಸಂಗಡ ಇದ್ದಾನೆ, ನಿಮ್ಮನ್ನ ಆಶೀರ್ವದಿಸುವವನಾಗಿದ್ದಾನೆ, ನಿಮ್ಮ ಎಲ್ಲ ಪರಿಸ್ಥಿತಿಗಳನ್ನ ಬದಲಾಯಿಸಿ ನಿಮಗೆ ಜಯವನ್ನು ಕೊಡುವವನಾಗಿದ್ದಾನೆ. ಆ ನಂಬಿಕೆಯೊಂದಿಗೆ ನಾವು ಈ ದಿನದ ವಾಕ್ಯವನ್ನ ಕೇಳಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಈ ಮುಂಜಾನೆ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಕೇಳ್ತಿರ್ತಕ್ಕಂಥ ಎಲ್ಲಾ ನಿನ್ನ ಮಕ್ಕಳನ್ನ ಆಶೀರ್ವದಿಸು. ಈ ವಾಕ್ಯ ಹೇಳುವ ಹಾಗೆ ದೇವರು ನಮ್ಮ ಸಂಗಡ ಇರುವಾಗ ನಮ್ಮನ್ನ ಎದುರಿಸುವವರು ಯಾರು? ಹೌದು ಕರ್ತನೆ, ನೀನು ನಮ್ಮ ಸಂಗಡ ಇದ್ದಿ, ಅದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯ ಹೇಳುವ ಹಾಗೆ ಎಲ್ಲಿ 2-3 ನನ್ನ ನಾಮದಲ್ಲಿ ಸೇರಿ ಬರ್ತಾರೋ ಅವರ ನಡುವೆ ನಾನಿದ್ದೇನೆ ಎಂಬುದಾಗಿ ಹೇಳಿದೆಯಲ್ಲ ಸ್ವಾಮಿ. ಹೌದು, ನೀವು ನನ್ನ ಸಂಗಡ ಇದ್ದಿ, ಅದಕ್ಕಾಗಿ ಸ್ತೋತ್ರ. ನಮ್ಮ ಪರಿಸ್ಥಿತಿಗಳನ್ನ ಬದಲಾಯಿಸುವುದಕ್ಕಾಗಿ ಸ್ತೋತ್ರ. ನಮ್ಮ ಎಲ್ಲಾ ಕಣ್ಣೀರನ್ನು ಒರೆಸುವುದಕ್ಕಾಗಿ ಸ್ತೋತ್ರ. ಏಕೆಂದ್ರೆ ನೀನು ನಮ್ಮ ಸಂಗಡ ಇದ್ದಿ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ನಮ್ಮನ್ನು ಎದುರಿಸುವವರು ಯಾರು ಇಲ್ಲ ಕರ್ತನೆ, ಏಕೆಂದ್ರೆ ನಮಗೋಸ್ಕರ ಯುದ್ಧ ಮಾಡುವವನು ನೀನಾಗಿದ್ದಿ, ಅದಕ್ಕಾಗಿ ಸ್ತೋತ್ರ. ಮೋಶೆ ಕರ್ತನೆ ಇಸ್ರಾಯೇಲ್ ಜನರನ್ನು ನಡೆಸಿಕೊಂಡು ಹೋಗುವಾಗ ಕೆಂಪು ಸಮುದ್ರದಲ್ಲಿ ಬಳಿಯಲ್ಲಿ ಬಂದಾಗ, ಫರೋವನ ಸೈನ್ಯವು ಅವರನ್ನು ಓಡಿಸಿಕೊಂಡು ಬಂದಾಗ ಮೋಶೆ ಒಂದು ಮಾತನ್ನು ಹೇಳ್ತಾನೆ, ಸುಮ್ಮನೆ ನಿಂತುಕೊಂಡು ಯೆಹೋವನು ಮಾಡುವಂತ ಕಾರ್ಯವನ್ನ ನೋಡ್ರಿ. ಇವತ್ತು ನೀವು ನೋಡುವಂತ ಐಗುಪ್ತ ದೇಶದವರನ್ನು ಇನ್ನು ಮುಂದೆ ಕಾಣುವುದಿಲ್ಲ ಎಂಬುದಾಗಿ ಹೇಳಿದ ಹಾಗೆ, ಹೌದು ಪ್ರಿಯರೇ, ಇನ್ನು ಮುಂದೆ ನಮ್ಮ ವಿರುದ್ಧವಾಗಿ ಬರುವಂತ ಹೋರಾಟಗಳು, ಇನ್ನು ಮುಂದೆ ನಮ್ಮ ವಿರುದ್ಧವಾಗಿ ಬರುವಂತ ವೈರಿಗಳನ್ನ ಕಾಣದ ಹಾಗೆ ದೇವರು ನಮ್ಮ ಸಂಗಡ ಇದ್ದುಕೊಂಡು ಕಾರ್ಯ ಮಾಡುವವನಾಗಿದ್ದಾನೆ. ಸೊ ದೇವರು ನಮ್ಮ ಸಂಗಡ ಇರುವಾಗ ನಮ್ಮನ್ನ ಎದುರಿಸುವವರು ಯಾರು ಎಂಬ ಒಂದು ನಂಬಿಕೆಯೊಂದಿಗೆ ನಾವು ಈ ದಿನದಲ್ಲಿ ಆಶೀರ್ವಾದಗಳನ್ನ ಹೊಂದಿಕೊಳ್ಳೋಣ. ದೇವರು ತಾನೇ ನಮ್ಮನ್ನ ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ.